ಅಜ್ಜಿಗೆ ಕೋಪ ಬಂದಿದೆ ಅನ್ಸುತ್ತಕ್ಕ. ಯಾಕೆ? ಇವಳು ನೀನು ಓರಿಗಿತ್ತಿ ನೈನಿ ಅಂತ ನಿರೂಪಿಸ್ಬಿಟ್ರಲ್ಲ. ತಿಲೋತ್ತಮ ಅತ್ತೆ ತರ ನೀವು ತಪ್ಪು ತಿಳ್ಕೊತಿದ್ದೀರಾ ಅಜ್ಜಿ. ಇಲ್ಲ ಅಂದ್ರೆ ತಕ್ಷಣ ನೀವು ಏನೋ ಒಂದ್ ತಿಳ್ಕೋಬೇಕು ಅಂತ ಡಿಸೈಡ್ ಮಾಡಿ ಎಲ್ರನ್ನೂ ರೂಮಿಗೆ ಕರ್ಕೊಂಡು ಹೋದ್ರಿ. ಆದ್ರೆ ಅಲ್ಲಿ ವಿಶಾಲ್ ಅವ್ರ ಹೆಂಡತಿ ಇಲ್ವಲ್ಲ. ಇಲ್ಲಿದ್ದಾಳಲ್ಲ. ಇಲ್ಲಿದ್ರೆ ನಾನ್ ಯಾರನ್ನ ನೋಡ್ದೆ ಅಂತಿದೀಯಾ? ಅಜ್ಜಿ, ನೀನ್ ನೋಡಿದ್ದು, ನೀನ್ ಹೇಳಿದ್ದು, ನೀನ್ ಅನ್ಕೊಂಡಿದ್ದು ಎಲ್ಲಾನು ನಿಜಾನೇ. ಆದ್ರೆ ನಿರೂಪಿಸ್ಲಿಲ್ಲ ಅಂದ್ಮೇಲೆ ಅದ್ ಸುಳ್ಳಾಗತ್ತೆ. ಏನೇ ಆಗ್ಲಿ, ಈ ಮನೇಲಿ ಚಿತ್ರ ವಿಚಿತ್ರಗಳು ನಡೆಯುತ್ತೆ ಅನ್ನೋದು ನಿಮಗ್ ಗೊತ್ತಾದ್ರೆ ಇನ್ನೊಂದ್ಸರ್ತಿ ನಿಮಗ್ ಕನ್ಫ್ಯೂಷನ್ಸ್ ಆಗಲ್ಲ. ಏನೋ ನನ್ ಮೊಮ್ಮಗಳು ಇಲ್ಲೇ ಇದ್ರು ಕೂಡ ವಿಶಾಲ್ ಅವರು ಕರ್ಕೊಂಡ್ ಬರಕ್ ಹೋಗಿದ್ದಾರೆ. ತ್ರಿನಯಿನಿ ಇಲ್ಲ ಅಂದ್ರೂ ಕೂಡ ಇದಾಳೆ ಅನ್ನೋ ಭ್ರಮೆಯಲ್ಲಿ ನೀವೆಲ್ಲ ನಂಬ್ಕೊಂಡಿದ್ದೀರಾ. ನನಗೊಂದು ಅರ್ಥ ಆಗ್ತಾ ಇಲ್ಲ. ನೈನಿ, ಅಷ್ಟಕ್ಕೂ ತ್ರಿನೇತ್ರಿ ಇದ್ದಾಳೆ ಅಂತೀಯಾ? ಇದ್ದಾಳೆ. ಎಲ್ಲಿ? ಇಲ್ಲೇ. ಹಾ, ನನಗ್ ತೋರಿಸ್ತೀಯಾ? ನೋಡ್ತಾ ಇದೆಯಲ್ಲ ಅಜ್ಜಿ, ನಾನೇ ತ್ರಿನೇತ್ರಿ. ಆ ನೈನಿ, ಏನು ಮತ್ತೆ ಇದೇನಿದು? ಹೌದು ಅಜ್ಜಿ, ನಿನ್ನೇನ್ ನಿರೂಪಿಸ್ಬೇಕು ಅನ್ಕೊಂಡಿದ್ದೆ? ದುರಂದ್ರ ಚಿಕ್ಕಮ್ಮನ್ ರೂಮಲ್ಲಿ ಯಜಮಾನ್ರ ಹೆಂಡತಿ ನೈನಿನ ತೋರಿಸ್ತೀನಿ ಅಂತ ಕರ್ಕೊಂಡ್ ಹೋದೆ. ಹಾ, ಅವಳಲ್ಲಿಲ್ಲ ಅಂದ್ಮೇಲೆ ನಾನ್ ಎಲ್ಲಿದ್ದೀನಿ ಅಂದ್ಮೇಲೆ ನಾನ್ ತ್ರಿನೇತ್ರಿನೇ ತಾನೆ. ಆ ಅಜ್ಜಿನ್ ಸಮಾಧಾನ ಮಾಡೋದಕ್ಕೆ ನೈನಿ ಹೀಗ್ ಮಾತಾಡ್ತಿದ್ದಾಳೆ ಅಂತ ಆಯ್ತು, ಅರ್ಥ ಆಯ್ತು. ಈಗ ನಾನ್ ಫೀಲ್ಡಿಗೆ ಇಳಿತೀನಿ. ಅಮ್ಮ ನೈನಿ, ನಿನಗೊಂದ್ ದೊಡ್ಡ ನಮಸ್ಕಾರ. ಇಲ್ಲಿವರೆಗೂ ನೀನೇ ನನ್ನ ಮೊಮ್ಮಗಳು ತ್ರಿನೇತ್ರಿ ಅಂತ ವಾದಿಸ್ತಾ ಇದ್ರೆ ಇಲ್ಲ ಅಂತ ಜಗಳ ಮಾಡ್ದೆ. ರೂಮಲ್ಲಿ ಕೋಮಾದಲ್ಲಿರೋ ನೈನಿ ಇಲ್ದೇ ಇರೋದನ್ನ ನೋಡಿ ತಲೆ ತಿರುಗ್ಬಿಟ್ಟು ಹೋಗಿ ಮಾತ್ರೆ ತಗೊಂಡ್ ಬಂದೆ. ಈಗ ಮತ್ತೆ ನೀನೇ ತ್ರಿನೇತ್ರಿ ಅಂತ ಯಾಕೆ ಹೇಳ್ತಿದ್ಯಾ? ಹೌದು ಅಜ್ಜಿ, ನೈನಿ ಇಲ್ಲ ಅಂದ್ರೆ ತ್ರಿನೇತ್ರಿ ಇದ್ದಾಗೆ ಅಲ್ವಾ. ನಿಮ್ಮ ಮೊಮ್ಮಗಳೇ ಅಂತ ಅನ್ಕೊಂಡು ಖುಷಿಯಾಗಿರ್ಬೋದಲ್ವಾ? ಹಾಗೇಗ್ ಅನ್ಕೊಂತೀನಿ. ಈಗ ನನ್ ಜೊತೆ ಊರಿಗೆ ಬಾ ಅಂತಂದ್ರೆ ಬಂದ್ಬಿಡ್ತಾಳ? ಹ, ಬರಲ್ಲ. ಯಾಕೆ? ವಿಶಾಲ್ ಯಜಮಾನ್ರು ಮಕ್ಕಳನ್ನ ನೋಡ್ಕೋಬೇಕಲ್ಲ. ನೋಡ್ದ್ಯಾ ಹಾಸನಿ, ಹೀಗ್ ಹೇಳ್ತಿದ್ದಾಳೆ ಅಂತಂದ್ರೆ ಇವಳು ನೈನಿ ಅಂತಾನೆ ಅಲ್ವಾ? ಅಲ್ವಾ? ಹಾಗಿದ್ಮೇಲೆ ನೀನ್ ನನ್ ಮೊಮ್ಮಗಳು ಊರ್ಗ್ ಹೋಗೋಣ ಬಾ ಅಂತ ಹೇಗ್ ಹೇಳ್ತೀರಾ? ಅನ್ಬಾರ್ದಾ? ಮಾಮ್, ವೈಶಾಲಿ ಬರ್ತಾಳೆ ಅಂತೀರಾ? ಅವಳೇನೋ ಆಚೆ ಹೋಗಿಲ್ಲ ಕಣೋ, ವಾಪಸ್ ಬರ್ತಾಳಾ ಇಲ್ವಾ ಅಂತ ಅನ್ಕೊಳ್ಳೋದಿಕ್ಕೆ. ಕಿಚನ್ಗೇನೋ ಹೋದ್ಲು ಬಿಡಿ, ಆದ್ರೆ ನಾನ್ ಹಾಲ್ ಕೇಳಿದ್ರೆ ತಂದು ಕೊಡ್ತಾಳೋ ಇಲ್ವೋ ಅಂತ ಅಷ್ಟೇ. ಏಯ್, ನಿನ್ ಹೆಂಡತಿ ಏನಾದ್ರೂ ಆಗಿದ್ರೆ ಯಾಕೆ ಏನು ಅಂತ ಕೇಳಿರೋಳು. ಸದ್ಯಕ್ಕೆ ಈ ಮನೆಗ್ ಗೆಸ್ಟ್ ಆಗಿ ಬಂದಿರೋರು ನಮ್ ಮಾತನ್ ಕೇಳ್ತಾರೆ ಕಣೋ. ಓಹೋ ಮಾಮ್, ಅಮ್ಮ ಹಾಲು. ಅಮ್ಮನ ಹಾಲ? ಈ ಓವರ್ ಆಕ್ಟಿಂಗ್ ಅನ್ನೇ ಕಡಿಮೆ ಮಾಡು ಅಂತ ಹೇಳಿದ್ದು. ಸರಿ ಬಿಡಿ. ಈ ಹಾಲ್ ತಗೋ. ವೈ? ಹೇಳಿದ್ ಮಾತ್ ಕೇಳು. ಸರಿ. ಮಾಮ್, ವೈಶಾಲಿ ಹಾಲ್ ತಂದು ಕೊಟ್ಟಿದ್ದಕ್ಕೇನೆ ನೆಕ್ಲೆಸ್ ನ ಗಿಫ್ಟ್ ಕೊಟ್ಬಿಟ್ರಾ? ನಾನು ಈ ಹಾಲ್ ಕುಡಿಬೇಕಾ ಹೇಳಿ ಕುಡ್ದೇ ಬಿಡ್ತೀನಿ. ಅವಾಗ ನನ್ಗೇನ್ ಕೊಡ್ತೀರಾ? ಈ ವಿಷ ಮಿಕ್ಸ್ ಮಾಡಿರೋ ಹಾಲ್ ಕುಡಿದ್ರೆ ಆಮೇಲೆ ನಾನ್ ಕೊಡೋ ಅಂಥದ್ದೇನೂ ಇಲ್ಲವಲ್ಲಪ್ಪ. ನೀನೇ ಪ್ರಾಣನ ಕೊಡ್ತೀಯ. ಅಯ್ಯಯ್ಯೋ. ವೈಶಾಲಿ, ಈ ಹಾಲ್ ತಗೊಂಡು ಹೋಗಿ ಮುದ್ದಾಗಿರೋ ಗಾಯತ್ರಿ ಪುಟ್ಟಿಗೆ ಕುಡಿಸ್ಬಿಡು. ಅಮ್ಮೋ, ಅದ್ರಲ್ಲಿ ನೀವೇನೋ ಬೆರೆಸಿದ್ದೀರಾ? ಮಗುಗೇನಾದ್ರೂ ಆದ್ರೆ ನನ್ ಪ್ರಾಣ ತೆಗ್ಬಿಡ್ತಾರಷ್ಟೇ. ಈ ಹಾಲ್ಗೆ ವಿಷ ಮಿಕ್ಸ್ ಮಾಡಿದೆ ಅಂತ ನಾವು 3 ಜನಕ್ಕೆ ಮಾತ್ರ ಗೊತ್ತು. ಯಾಕೆ ಅಂದ್ರೆ ಕಣ್ಣಾರೆ ನೋಡಿರೋದ್ರಿಂದ.
ಆದ್ರೆ ನಮ್ ವಿಶಾಲ್ ಹೆಂಡತಿ ನೈನಿ ಕಣ್ಮುಚ್ಕೊಂಡು ದಿವ್ಯ ದೃಷ್ಟಿಯಿಂದ ಹೇಳ್ತಾಳೆ ಈ ಹಾಲನ್ ಕುಡಿಬಾರ್ದು ಅಂತ. ನಿಜನಾ? ಹಾಗೆ ಹೇಗೆ ಹೇಳಕ್ಕಾಗತ್ತೆ ಅಮ್ಮ? ಅಮ್ನೋರು ಅವಳಿಗೆ ಅನುಗ್ರಹಿಸಿದ ವರ ಅದು. ಅಪಾಯ ಆಗೋಕ್ಕೂ ಮುಂಚೆ ಈ ಪರೀಕ್ಷೆ ಅರ್ಧಕ್ಕೆ ನಿಲ್ಲುತ್ತೆ. ನೀನೇನು ಚಿಂತೆ ಮಾಡಬೇಡ. ನಾನ್ ಹೀಗ್ ಮಾಡಿದ್ದೀನಿ ಅಂತ ಯಾರ ಹತ್ರನೂ ಹೇಳ್ಬೇಡ. ಅದಕ್ಕೆ ನಿನ್ಗೆ ಗಿಫ್ಟ್ ಆಗಿ ಮಾಮು ನೆಕ್ಲೆಸ್ ಕೊಟ್ಟಿದ್ದು. ನಡಿಬಾರ್ದು ಏನಾದ್ರೂ ನಡೆದು ಬಿಟ್ರೆ? ಆ ನೆಕ್ಲೆಸ್ ನ ನಿಮ್ ಬ್ಯಾಗ್ ಅಲ್ಲಿ ಇಟ್ಕೊಂಡು ಹೋಗಿ. ಹಾ ಸರಿ. ಮಾಮ್, ಆದ್ರೂ ನೈನಿ ಮಗಳಿಗೆ ಹಾಲಲ್ಲಿ ವಿಷ ಹಾಕಿದ್ರೆ ಅವಳು ಗೊತ್ತಾಗಲ್ಲ ಅಲ್ವಾ? ಅದಕ್ಕೆ ಅಲ್ವೇನೋ ವೈಶಾಲಿನ ಸಿಕ್ಕಾಕ್ಸಿದ್ದು. ಅಯ್ಯೋ, ಎಷ್ಟೊಂದು ಬುದ್ಧಿವಂತಿಕೆ ಇದೆ ಮಾಮ್ ನಿಮ್ಗೆ. ಇದ್ರಲ್ಲಿ 2 ರೀತಿಯಲ್ಲಿ ನಮ್ಗೆ ಬೆನಿಫಿಟ್ ಇದೆ. ಆ ಹಾಲು ಗಾಯತ್ರಿ ಕುಡಿದ್ರೆ ನಿಮ್ ದೊಡ್ಡಮ್ಮನ್ ಕತೆ ಮುಗಿದು ಹೋಗುತ್ತೆ. ಅಪ್ಪಿ ತಪ್ಪಿ ಅದು ಬೇರೆಯವ್ರ ಕೈಗೆ ಹೋದ್ರೆ ಅದ್ರಲ್ಲಿ ವಿಷ ಮಿಕ್ಸ್ ಆಗಿದೆ ಅಂತ ನೈನಿ ಖಂಡಿತವಾಗ್ಲೂ ಪತ್ತೆ ಹಚ್ಚುತ್ತಾಳೆ. ಅವಾಗ ನಮ್ಗೆ ಸಮಸ್ಯೆ ಅಲ್ವಾ? ಇಲ್ಲ, ಯಾಕಂದ್ರೆ ಅವಳು ತ್ರಿನೇತ್ರಿ ಅಲ್ಲ, ತ್ರಿನಯನಿ ಅಂತ ನಮ್ಗೆ ಕ್ಲಾರಿಟಿ ಸಿಗತ್ತೆ. ಓ, ಅರ್ಥ ಆಯ್ತು ಮಾಮ್. ರಾಜ ಬಿದ್ರು ರಾಣಿ ಬಿದ್ರು ಗೆಲ್ಲೋದ್ ನಾವೇನೆ.